ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ರಾಜಧಾನಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆ ವಿವಿಧ ಮಹಾನಗರಗಳಲ್ಲಿ ಕೆಲವು ಹೋಟೆಲ್ಗಳು ಬಂದಾಗಿರುವ ಕಾರಣ ಚಿಕ್ಕಬಳ್ಳಾಪುರದಲ್ಲಿ ಬೆಳೆದ ತರಕಾರಿಗೆ ಬೆಲೆ ಇಲ್ಲದಂತಾಗಿದೆ. ನೋಡಿ, ನಾನು ಚಿಕ್ಕಬಳ್ಳಾಪುರದ ಒಂದು APMC ಮಾರ್ಕೆಟಲ್ಲಿ ಇದ್ದೀನಿ. APMC ಮಾರ್ಕೆಟಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯ ಒಂದು ತರಕಾರಿ ಬೆಳೆಗಳೇನಿದೆ, ಆ ತರಕಾರಿ ಬೆಳೆಗಳು ಬೆಳೆದಂಥ ರೈತರು ಆ ಎಲ್ಲ ರೀತಿಯ ತರಕಾರಿಗಳನ್ನು ಇಲ್ಲಿಗೆ ತೊಗೊಂಬರ್ತಾರೆ. ಇಲ್ಲಿಗೆ ತೊಗೊಂಬಂದು ಇಲ್ಲಿಗೆ ಒಂದು ಇಲ್ಲಿರ್ತಾ ಚಿಕ್ಕಬಳ್ಳಾಪುರದ APMC ಅವರಲ್ಲಿರ್ತಕ್ಕಂಥ ಒಂದು ಮಂಡಿಗಳಲ್ಲಿ ಹಾಕ್ತಾರೆ. ಮಂಡಿಗಳಲ್ಲಿ ಹಾಕಿದ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಮಂಡಿ ಮಾಲೀಕರು ಅದನ್ನು ಆ್ಯಕ್ಷನ್ ಮೂಲಕ ಹರಾಜು ಹಾಕ್ತಾರೆ. ಈಗಲೇ ಇವತ್ತು ನಾವು ನೋಡಿದಾಗೆ ಚಿಕ್ಕಬಳ್ಳಾಪುರದ APMC ಮಾರ್ಕೆಟಲ್ಲಿ ಒಂದು ನೋಡಿದಾಗೆ ಎಲ್ಲ ರೇಟ್ಗಳು ಬಹುತೇಕ ಕಡಿಮೆ ಆಗಿದೆ. ಬೀನ್ಸ್ 30 ರೂಪಾಯಿ, ಹಾಗಲಕಾಯಿ 10 ರೂಪಾಯಿ, ಮತ್ತು ಆಲೂಗಡ್ಡೆ 6 ರೂಪಾಯಿ, ಮತ್ತು ನುಗ್ಗೆಕಾಯಿ 20 ರೂಪಾಯಿ, ಶುಂಠಿ 30 ರೂಪಾಯಿ, ಗೆಣಸು 8 ರೂಪಾಯಿ, ಮತ್ತು ಕಾಲಿಫ್ಲವರ್ 6 ರೂಪಾಯಿ, ಮತ್ತು ಸೌತೆಕಾಯಿ ಮೂಟೆ 150 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಮತ್ತು ಇದು ಮುಲ್ಲಂಗಿ 5 ರೂಪಾಯಿ ಸೇರಿದಂತೆ ಯಾವುದೇ ತರಕಾರಿ ಅಂತ ತೆಗೆದುಕೊಂಡ್ರೆ ಬಹುತೇಕ ಎಲ್ಲ ತರಕಾರಿಗಳ ಬೆಲೆ ತೀರಾ ಕುಸಿತವಾಗಿದೆ. ಇದರಿಂದ ಹಗಲು ರಾತ್ರಿ ಬೆಳೆದಂಥ ರೈತರಿಗೆ ಈಗ ಬೆಲೆ ಇಲ್ಲದಂತಾಗಿದೆ. ಈ ಇಷ್ಟೊತ್ತವರೆಗೂ ಭೇಟಿ ಮಾಡಿದಂಥ ಇಲ್ಲಿ SITಯ ಒಂದು ಮಂಡಿ ಮಾಲೀಕ ನಾರಾಯಣ ಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಈ ತರಕಾರಿ ಬೆಲೆ ಯಾಕೆ ಇಷ್ಟೊಂದು ಕಡಿಮೆ ಆಗಿದೆ? ಇದು ಗ್ಯಾಸ್ ಸಮಸ್ಯೆ, LPG ಗ್ಯಾಸ್ ಸಮಸ್ಯೆ ಯುದ್ಧ ನಡೀತಾ ಇರೋದ್ರಿಂದನೇ ಸಮಸ್ಯೆ ಉದ್ಭವಿಸಿರೋದು. ನೀವು ಮೊದಲು ಈ ಚಿಕ್ಕಬಳ್ಳಾಪುರದ ತರಕಾರಿ ಎಲ್ಲೆಲ್ಲಿ ಕಳಿಸ್ತಾ ಇದ್ರಿ? ನಮ್ಮ ಕಡೆಯಿಂದ ಜಾಸ್ತಿ ಆಂಧ್ರ ಕಡೆ, ಹೈದರಾಬಾದ್, ಕರ್ನೂಲ್, ಅನಂತಪುರ, ಬೆಂಗಳೂರು, ಆದೋನಿ, ಎಮ್ಮಿಗನೂರು ಈ ಕಡೆ ಎಲ್ಲ ಹೋಗ್ತೈತೆ. ಅಂದರೆ ಬಹುತೇಕ ಚಿಕ್ಕಬಳ್ಳಾಪುರದಿಂದ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶದಂತ ಕಳಿಸ್ತಾ ಇದ್ರಿ? ಹೌದು ಸರ್, ಹೌದು. ಈಗ ಹೋಗ್ತಾ ಇಲ್ವ ತರಕಾರಿಗಳು? ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಅಂದರೆ ಸೇಲ್ಸ್ ಕಡಿಮೆ ಆಗಿದೆ. ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಬಂದಾಗಿದೆ, ಅದೇ ರೀತಿ ಹೋಟೆಲ್ ಬಂದಾಗಿದ್ರು ಅದು ಒಂದು ಕಾರಣನಾ? ಎಲ್ಲ ಕಡೆನೂ ಅದೇ ಸಮಸ್ಯೆ, LPG ಸಿಲಿಂಡರ್ ಸಮಸ್ಯೆನೇ ಈಗ ನಡೀತಾ ಇರೋದು. ಈಗ ಇವತ್ತು ನೀವು ಇಲ್ಲಿ ಬೀಟ್ ಮಾಡಿದ್ರಲ್ವಾ, ಏನೇನು ತರಕಾರಿ ಏನು ರೇಟ್ ಹೋಯ್ತು? ಸೌತೆಕಾಯಿ ಬಂದು 150ರಿಂದ 300 ರೂಪಾಯಿ, ಒಳ್ಳೆ ಕ್ವಾಲಿಟಿ 30-35 kg ಬರುತ್ತೆ. ಬೀನ್ಸ್ ಬಂದು 30ರಿಂದ 55 ರೂಪಾಯಿ ಕಿಲೋ, ಎಲ್ಲ ಕಡಿಮೆ ಬೆಲೆ ಇದೆ. ಕ್ಯಾರೆಟ್ 10-12, ಮತ್ತು ನವಕೋಲಿ 7-8. ಇದು ಬೇಸಿಗೆ ಸಮಯ, ರೈತರು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆ ಬೆಳಿಬೇಕು. ಬಿಸಿಲಿರುತ್ತೆ, ಬೆಳೆ ಬೆಣಗೋಗುತ್ತೆ, ನೀರು ಬಿಟ್ಟು ಬೆಳಿಬೇಕು. ಬಟ್ ಈ ರೀತಿ ಕಡಿಮೆ ಆಗಿಬಿಟ್ಟು ರೈತರ ಪರಿಸ್ಥಿತಿ ಏನು? ತುಂಬ ಸಮಸ್ಯೆಯಲ್ಲಿದ್ದಾರೆ. ಎಲ್ಲ ಸಾಲಕ್ಕೆ ಸಿಕ್ಕಾಕೊಂಡು ರೈತರ ಸಮಸ್ಯೆ ತುಂಬ ಸಮಸ್ಯೆ ಇದೆ. ಯಾರು ಕೇಳೋ ರೈತರ ಬಗ್ಗೆ ಯಾರಿಗೂ ಅಂಥ ಕಾಳಜಿನೇ ಇಲ್ಲ. ರೈತರಿಗೆ ಏನು ಸಮಸ್ಯೆ ಬಂದರೂ ಫಸ್ಟು ಸಮಸ್ಯೆ ಉದ್ಭವಿಸೋದು ರೈತನಿಗೆ. ಫಸ್ಟ್ ಸಮಸ್ಯೆ ಸ್ಟಾರ್ಟ್ ಆಗೋದೇ ರೈತನಿಂದ ಸ್ಟಾರ್ಟ್ ಆಗೋದು. ಈಗ ನಾವು ನೋಡಿದ್ವಿ, ಕೆಲವು ರೈತರುಗಳು ತರಕಾರಿಗಳನ್ನು ಕೀಳೇ ಇಲ್ಲ, ಭೂಮಿಯಲ್ಲಿ ಹಾಗೆ ಕೊಳೆತು ಹೋಗ್ತಾ ಇದೆ, ರೋಟ್ರುಗಳು ಹಾಕ್ತಾ ಇದ್ದಾರೆ, ಹಸು ಮೇಯಿಸ್ತಾ ಇದ್ದಾರೆ. ಅದೆಲ್ಲ ಹೇಗೆ ಸರ್? ಅದೇನು ಸಮಸ್ಯೆ ಆಗ್ತಾಯಿಲ್ಲ ನಮಗೆ. ನೀರಿನ ಸಮಸ್ಯೆ ಏನಿಲ್ಲ, ನೀರಿದೆ. ಆದರೆ ಈಗ ಬಂದು ಇದ್ದದ್ದು ಸಮಸ್ಯೆಯಿಂದ ರೇಟ್ಗಳೆಲ್ಲ ತುಂಬ ಡೌನ್ ಆಗಿದೆ. ಈಗ ನಾವು ನೋಡಿದ್ವಿ ಮಾರ್ಕೆಟಲ್ಲಿ ಬಹುತೇಕ ತರಕಾರಿಗಳೆಲ್ಲ ಹಾಗೆ ಇಲ್ಲೇ ಕೊಳಿತಾ ಇದೆ, ಮೂಟೆ ಲೋಡ್ಗಸ್ಲು ಹಾಗೆ ಇದೆ. ಅದೇ ಇದ್ದುದೇ ಸಮಸ್ಯೆ ಸರ್ ನಮಗೆ. ತರಕಾರಿ ಹೊರಗಡೆ ಎಲ್ಲೂ ಸೇಲ್ಸ್ ಆಗ್ತಾಯಿಲ್ಲ, ಕಡಿಮೆ ಸೇಲ್ಸು. ಒಬ್ರಿಗೆ 10 ಬ್ಯಾಗ್ ಬೇಕಿರೋರು 2 ಬ್ಯಾಗ್ ತೊಗೊತಾ ಇದ್ದಾರೆ, 2 ಬ್ಯಾಗ್ ಬೇಕಿರೋರು ಬರೀ 10 kg ತೊಗೊತಾ ಇದ್ದಾರೆ. ಅದರಿಂದ ಸೇಲ್ಸ್ ಕಡಿಮೆ ಆಗಿದೆ. ಎಲ್ಲೂ ಹೋಟೆಲ್ಸ್ ಓಪನ್ಸ್ ಎಲ್ಲೂ ಇಲ್ಲ ಸರಿಯಾಗಿ, ಎಲ್ಲ ಸೌದೆ ಇಲ್ಲಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಅದರಿಂದನೇ ಸಮಸ್ಯೆ ಆಗಿದೆ. ಓಕೆ, ಥ್ಯಾಂಕ್ ಯು. ಒಟ್ಟಿನಲ್ಲಿ ಒಂದು ಇರಾನ್, ಇಸ್ರೇಲ್ ಮತ್ತು ಈ ಒಂದು ಯುದ್ಧದಿಂದ ಏನಾಗಿದೆ ಅಂತಂದರೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಉಂಟಾಗಿ ಕೆಲವು ಹೋಟೆಲ್ಗಳು ಬಂದಾಗಿದೆ. ಇನ್ನು ಕೆಲವು ಕಡೆ ಸಭೆ ಸಮಾರಂಭಗಳು ನಡೀತಾ ಇಲ್ಲ. ಇದರಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಳೆದಂಥ ತರಕಾರಿಗೆ ಬೆಲೆ ಇಲ್ಲದಂತಾಗಿದೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.